ಇಷ್ಟೊಂದು ಬದುಕು. ನಾನು ಶಾಸಕರು ಹೇಳಿದ್ದೀನಿ, ಸುನಿಲ್ ಕುಮಾರ್ ಅವರು ಶಾಸಕರಾಗಬೇಕಾದ್ರೆ ಮುಂಚೆ ಮಾತಾಡೋದೇ ಬೇರೆ. ನಾವು ಪತ್ರಕರ್ತ ನಾವು ಒಂದು ಗ್ಯಾಪ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಶಾಸಕರು ನಾವು ಪತ್ರಕರ್ತ ಆತ್ಮೀಯ ಇರ್ಬೋದು, ಬಟ್ ನಾವು ಬಂದಾಗ ಟೀಕೆ ಮಾಡಲೇಬೇಕು, ಮತ್ತೆ ಇರಲೇಬೇಕಂತ. ಪತ್ರಕರ್ತ ಇಲ್ಲ ಅಂದ್ರೆ ನಾವು ಅಧಿಕಾರಿ ರಾಜಕಾರಣಿಗಳು ತುಂಬ ಜೊತೆ ಇದ್ದಾಗ ನಾವು ಸಮಾಜಕ್ಕೆ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಗ್ಯಾಪ್ ಮೇಂಟೈನ್ ಮಾಡಲೇಬೇಕು. ನನ್ನ ರಿಕ್ವೆಸ್ಟ್ ಅಂದರೆ ಕಾರ್ಯಕರ್ತರು ಬಿಜೆಪಿ, ನಾನು ಪಕ್ಷದ ಮಾತಾಡ್ತೀನಿ, ಬಿಜೆಪಿ ಕಾರ್ಯಕರ್ತರು ಮತ್ತೆ ವೈದ್ಯರು ನಂದು ಕೂಡ ಮೋದಿಯವರು ಮಾಡೋದು ಇದಕ್ಕಿಂತ ನಮ್ಮ ದೇಶದಲ್ಲಿ ಇನ್ನೇನು ಮಾಡಲೇಬೇಕು ಅಂತ ನನ್ನ ಕೇಳಿದ್ರು. ಯಾಕೆಂದ್ರೆ ಇಷ್ಟುವರೆಗೂ ಅವ್ರಂತ ಇದುವರೆಗೂ ಕರಪ್ಷನ್ ಚಾರ್ಜಸ್ ಅಲ್ಲಿ ಇದುವರೆಗೂ 10-11 ವರ್ಷ ಆಯ್ತು, ಒಂದೇ ಒಂದು ಕರಪ್ಷನ್ ಚಾರ್ಜ್ ಪ್ರಧಾನಿ ಮೇಲೆ ಇಲ್ಲ ಅಂತ ಅಂದಾಗ ಇಂಥ ಸರ್ಕಾರನ ಇಂಥ ಪ್ರಧಾನಿನ ನಾವು ನೋಡೋಕೆ ಭಾಗ್ಯ ಬಂದಿದೆಯಲ್ಲ ಅಂತೇಳಿ ನಿಜಕ್ಕೂ ಖುಷಿ ಪಡ್ಬೇಕು. ಯಾಕೆಂದ್ರೆ ಇಂಥ ಯುವ ಪೀಳಿಗೆಗೆ ಅವ್ನು ಮಾಡಲಾಗಿದ್ದಾನೆ. ಅದನ್ನ ನಮ್ದ ರಾಜ್ಯದ ಬಿಜೆಪಿ ನಾಯಕರಾಗಲಿ, ಶಾಸಕರಾಗಲಿ ಅಥವಾ ಬೇರೆ ನಿಗಮ ಏನಾರು ಇರ್ಬೋದು, ಅವರು ಯಾಕಂದ್ರೆ ಅಡಾಪ್ಟ್ ಮಾಡ್ತಾ ಇಲ್ಲ ಅನ್ನೋದೊಂದು ಬೇಸರದ ಸಂಗತಿ. ನೀವು ನೋಡ್ಬೋದು, ಬಹಳಷ್ಟು ಜನ ಟ್ಯಾಕಲ್ ಮಾಡ್ತಾರೆ ಮಾಡಿದ ತಕ್ಷಣ ಕಾಂಗ್ರೆಸ್ ಮಾಡ್ತಾರೆ, ನಿನ್ಗಿಷ್ಟು ಹಗರಣಿದೆ ನೋಡು ಅಂತ ತಿಳಿತಾರೆ. ಆ ಥರದ್ದು ನೀವು ಬೇರೆ ಮಾಡ್ಬೋದು ಕೇಂದ್ರ ಸರ್ಕಾರದಲ್ಲಿ, ಅದು ಬಟ್ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆ ಥರದ್ದು ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಶಾಸಕರು ಕೆಲವರೆಲ್ಲ ಅಂಥವನ್ನ ತಲೆ ತಗ್ಸೋಂಥ ಪರಿಸ್ಥಿತಿ ಕೆಲವು ಆಗಿದೆ. ಯಾಕಂದ್ರೆ ಅದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮೋದಿಯವ್ರು ಮಾಡಲಿ, ಅದಕ್ಕಿಂತ ಪ್ರಧಾನಿ ಮೋದಿಯವ್ರಿಗಿಂತ ಮಾಡ್ಲಿಕ್ಕೆ ಬೇರೆ ಬೇಕಾಗಿಲ್ಲ. ಮುಂದಿನ ದಿನಗಳಾದ್ರೂ ಆ ಮಾಡಲ್ ಇಟ್ಕೊಂಡು ಎಲ್ಲ ರಾಜಕೀಯ ಪಕ್ಷದವರು ಕಾರ್ಯಕರ್ತರನ್ನ ಮತ್ತೆ ಏನು ಎಲ್ಲರ ಆಸೆ ಇರುತ್ತೆ ಅದೇ ರೀತಿ ಸರ್ಕಾರ ಆಗಲಿ, ಜನಪ್ರತಿನಿಧಿಗಳು ಅಧಿಕಾರ ಸಿಕ್ಕಿದಾಗ ಯಾವುದು ಅಧಿಕಾರ ಶಾಶ್ವತ ಅಲ್ಲ, ನನಗೆ ಶಾಶ್ವತ ಕೆಲಸ ಮಾಡಿದ್ದೀನಿ ಅಂತೀನಿ, ಅದು ಪ್ರಮುಖ ಅಂತ ಕೆಲಸ ಮಾಡ್ಕೊಂಡು ಹೋಗ್ಲಿ.